ಚಾಮರಾಜನಗರದಲ್ಲಿ ಆಗಸ್ಟ್ 15ನೇ ತಾರೀಕು ಅರಣ್ಯ ಅಧಿಕಾರಿಗಳ ಗುಂಡಿಗೆ 3 ಬೇಟೆಗಾರರು ಬಲಿಯಾದ ಪ್ರಕರಣದ ಸಂಬಂಧ ಎನ್ಕೌಂಟರ್ ನಡೆದ ಸ್ಥಳದಿಂದ ಪವರ್ ಟಿವಿ ಗ್ರೌಂಡ್ ರಿಪೋರ್ಟ್ ಅನ್ನು ತಂದಿದೆ. ಅರಣ್ಯ ಅಧಿಕಾರಿಗಳ ಗುಂಡೇಟಿಗೆ 3 ಬೇಟೆಗಾರರು ಬಲಿಯಾಗಿದ್ರು. ಪ್ರಕರಣದ ಸಂಬಂಧ ಎನ್ಕೌಂಟರ್ ನಡೆದ ಸ್ಥಳದಿಂದ ಪವರ್ ಟಿವಿ ಗ್ರೌಂಡ್ ರಿಪೋರ್ಟ್ ತಂದಿದೆ. ಯಾವುದೇ ಸುದ್ದಿವಾಹಿನಿ ತೋರಿಸದ ಸ್ಥಳದಲ್ಲಿ ಪವರ್ಫುಲ್ ವರದಿಯನ್ನ ನಾವು ತಂದಿದ್ದೀವಿ. ಎನ್ಕೌಂಟರ್ ನಡೆದ ಸ್ಥಳ ಹೇಗಿದೆ, ಆ ಗುಂಡಿನ ಚಕಮಕಿ ಆಗಿದ್ ಹೇಗೆ, ಶೂಟೌಟ್ ಕೇಸ್ನ ಅಸಲಿ ಪಿನ್ ಟು ಪಿನ್ ಸತ್ಯಾಸತ್ಯತೆ ಅನಾವರಣಗೊಳಿಸ್ತಾ ಇದ್ದೀವಿ. ಮೃತ ಬೇಟೆಗಾರರು ಹಸುವನ್ನ ಕುಡ್ಕೊಂಡು ಹೋಗಿದ್ರ, ಆಯಾಸವಾಗಿ ಮಲಗಿದ್ರು ಅಂತ ಹೇಳ್ತಾನೆ ಮೃತನ ಸಂಬಂಧಿಗಳು. ಅಸಲಿಗೆ ಅಲ್ಲಿರೋದು 20 ಅಡಿಗೂ ಎತ್ತರದ ಕಲ್ಲು ಬಂಡೆಗಳು. ಆ ಬಂಡೆ ಮೇಲೆ ಮಲಗೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾದ್ರೆ ನಿಜಕ್ಕೂ ಆಗಿದ್ದೇನು? ಎಲ್ಲವೂ ಕಟ್ಟುಕತೆಗಳ ಅಂತ ಕೆಲ ಅನುಮಾನಗಳು ಮೂಡ್ತಾ ಇದೆ. ಚಾಮರಾಜನಗರ ಜಿಲ್ಲೆಯ ಹನೂರು ಅರಣ್ಯ ಪ್ರದೇಶದಲ್ಲಿ ಆಗಸ್ಟ್ 15ನೇ ತಾರೀಕು ಅರಣ್ಯ ಇಲಾಖೆಯ ಸಿಬ್ಬಂದಿ ನಡೆಸಿದ ಗುಂಡಿನ ದಾಳಿಯಲ್ಲಿ 3 ಕಳ್ಳ ಬೇಟೆಗಾರರನ್ನ ಸಾವನ್ನಪ್ಪಿದ್ರು. ಆ ಗುಂಡಿನ ಚಕಮಕಿಗೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಸಾವನ್ನಪ್ಪಿದ ಸಂಬಂಧಿಕರು ಹೇಳಿದ್ದು ಅಲ್ಲಿ ಮಲ್ಕೊಂಡಿದ್ರು ಅಂತ, ಬಟ್ ಅಲ್ಲಿ ಹತ್ತೋದಕ್ಕೆ ಆಗ್ತಿಲ್ವಲ್ಲ. ಜಿಂಕೆ ಬೇಟೆಯಾಡಿ ಕರಡಿಕಲ್ಲು ಗುಡ್ಡದ ಮೇಲೆ ಮೃತರು ಮಲ್ಕೊಂಡಿದ್ರು. ಖಚಿತ ಮಾಹಿತಿಯ ಮೇರೆಗೆ ಸ್ಪಾಟ್ಗೆ ನುಗ್ಗಿದ್ದ ಎಪಿಸಿ ಕ್ಯಾಂಪ್ ಸಿಬ್ಬಂದಿ ನಾಡ ಬಂದೂಕಿನಿಂದ ಅರಣ್ಯ ಸಿಬ್ಬಂದಿ ಮೇಲೆ ಬೇಟೆಗಾರರು ಫೈರಿಂಗ್ ಮಾಡಿದ್ದಾರೆ. ಕೌಂಟರ್ ಅಟ್ಯಾಕ್ ಮಾಡಿದ ಕಾವೇರಿ ವನ್ಯಜೀವಿ ಧಾಮದ ಸಿಬ್ಬಂದಿ 3 ಬುಲೆಟ್ ತಗುಲಿ ಸ್ಪಾಟ್ನಲ್ಲೇ ಜೀವ ತೆತ್ತಿದ್ದ ಬೇಟೆಗಾರರು. ಗಲಾಟೆ ಆಗತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಮೃತದೇಹವನ್ನ ಶಿಫ್ಟ್ ಮಾಡಲಾಗಿದೆ. ಚಾಮರಾಜನಗರಕ್ಕೆ ಮೃತದೇಹ ಬಂದರೂ ದೊಡ್ಡ ಕೋಲಾಹಲವೇ ಸೃಷ್ಟಿಯಾಗುವ ಭೀತಿ ಇತ್ತು. ಹೀಗಾಗಿ ಮೈಸೂರಿನ ಕೆಆರ್ ಹಾಸ್ಪಿಟಲ್ಗೆ ಶವವನ್ನ ರವಾನಿಸಿದ್ದ ಅಧಿಕಾರಿಗಳು ಇದನ್ನೇ ಗುರಿಯಾಗಿಸಿಕೊಂಡು ಅರಣ್ಯ ಸಿಬ್ಬಂದಿಗೆ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಏನೇನಾಯಿತು ನೀವು ಗಮನಿಸಿದ್ರೆ, ನೆನ್ನೆಯೂ ಕೂಡ ಏನು ಪ್ರಾಣಿಗಳು ಅಥವಾ ಮನುಷ್ಯರಿಗೆ ಅಡ್ಡಲಾಗಿದ್ದ ಗೇಟನ್ನು ಪುಡಿ ಮಾಡಿದ್ರು. ಜಿಲೆಟಿನ್ ಕಡ್ಡಿಯನ್ನು ಬಳಸಿ ಕೂಡ ಕೃತ್ಯವನ್ನು ಎಸಗಿದ್ರು. ಬೇಕು ಅಂತಲೇ ಅಲ್ಲಿ ಅಳವಡಿಸಲಾಗಿದ್ದಂಥ ಗೇಟ್ಗಳನ್ನು ಧ್ವಂಸ ಮಾಡಿ ಅರಣ್ಯಾಧಿಕಾರಿಗಳು ಬರಲಿ, ಅವರ ಮೇಲೆ ನಾವು ಮುಗಿ ಬೀಳಬಹುದು ಅಂತೆಲ್ಲ ಸ್ಕೆಚ್ ಹಾಕೊಂಡಿದ್ರು. ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ. ಈ ಬೆಟ್ಟವನ್ನು ಹತ್ತೋದಕ್ಕೆ ಸಾಧ್ಯನಾ? ಆಯಾಸವಾಗಿ ಇಲ್ಲಿ ಮಲ್ಕೊಳ್ಳೋದಕ್ಕೆ ಸಾಧ್ಯವಾ? ಸಾಧ್ಯನೇ ಇಲ್ಲ. ಹಾಗಾದ್ರೆ ಎಲ್ಲವೂ ಕಟ್ಟುಕತೆಯ? ಯಾರಾದರೂ ಪ್ರಭಾವಿಗಳಿದಾರ ಇದ್ರೆ ಹಿಂದೆ? ಎಲ್ಲವೂ ಕೂಡ ಪ್ರೀ ಪ್ಲಾನ್ಡ್ ಅನ್ನುವಂಥ ಪ್ರಶ್ನೆಗಳು ಮೂಡ್ತಾ ಇರೋದು. ಚಾಮರಾಜನಗರದಲ್ಲಿ ಶೂಟೌಟ್ ಪ್ರಕರಣ ನಡೆದಿತ್ತು. ಆ ಸ್ಥಳದಲ್ಲಿ ನಾವಿದ್ದೀವಿ. ಆ ಸ್ಥಳದ ಹೆಸರು ಕರಡಿಗುಡ್ಡ ಅಂತೇಳಿ. ಆ ಕರಡಿಗುಡ್ಡದಲ್ಲಿ ನಾವು ಇದೀವಿ. ನೋಡಿ, ಈಗ ನಾವು ನೋಡ್ತಾ ಇದೀವಲ್ಲ, ಈ ಸ್ಥಳದಲ್ಲೇ ಶೂಟೌಟ್ ಆಗಿರ್ತಕ್ಕಂಥದ್ದು. ಈ ಜಾಗ ಇದೆಯಲ್ಲ, ಈ ಜಾಗದಲ್ಲಿ ಏನು ಬೇಟೆಗಾರರು ಇದ್ರು ಅಂತಕ್ಕಂಥದ್ದು ಒಂದು ಮಾಹಿತಿ. ಇಲ್ಲಿ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಇಲ್ಲೇ ಇರ್ತಾರೆ ಇವರು. ಆದ್ರೆ ಅರಣ್ಯಾಧಿಕಾರಿಗಳು ಏನು ಇವರು ಒಂದು ಗುಂಡಿನ ಶಬ್ದ ಕೇಳಿದಾಗ ಆ ಸಂದರ್ಭದಲ್ಲಿ ಎಲ್ಲೋ ಇಲ್ಲಿ ಬೇಟೆ ಆಡ್ತಾ ಇದ್ದಾರೆ ಅಂತ ಹೇಳಿ ಅವರು ಈ ಎತ್ತರದ ಪ್ರದೇಶನ ಆಯ್ಕೆ ಮಾಡ್ಕೋತಾರೆ. ಏನು ಅರಣ್ಯಾಧಿಕಾರಿಗಳು ಈಗ ಕಳ್ಬೇಟ ಶಿಬಿರದಿಂದ ಯಾರಿದ್ದಾರೆ ಅವರೆಲ್ಲ ಬಂದು ಈ ಒಂದು ಎತ್ತರದ ಪ್ರದೇಶದಲ್ಲಿ ಎಲ್ಲೇ ನೋಡಿದ್ರು ಕೂಡ ಸಿಗ್ತಾರೆ. ಇಲ್ಲಿ ಲೈಟ್ ಬೆಳಕಾಗ್ಲಿ ಅಥವಾ ಯಾವುದೇ ಬೆಳಕಿದ್ರು ಕಾಣುತ್ತೆ ಅವ್ರದ್ದು ಅಂತಕ್ಕಂಥದ್ದು ಒಂದು ನಿಟ್ಟಿನಲ್ಲಿ ಇಲ್ಲಿಗೆ ಅವರು ಧಾವಿಸಿ ಈ ಮೂಲಕ ಈ ಕಡೆಯಿಂದ ಧಾವಿಸಿ ಬರೋ ಅಂತ ಕೆಲಸವನ್ನ ಮಾಡ್ತಾರೆ. ಮಾಡಿದಾಗ ಇಲ್ಲಿಂದ ಬಂದು ಇಲ್ಲಿ ಎತ್ತರವಾದ ಪ್ರದೇಶದಲ್ಲಿ ನೋಡ್ಬೋದಲ್ಲ ಅಂತ ಮಾಡಿದಾಗ ಆ ಸಂದರ್ಭದಲ್ಲಿ ಏಕಾಏಕಿ ಮುಖಾಮುಖಿ ಆಗ್ಬಿಡ್ತಾರೆ ಬೇಟೆಗಾರರು ಅಂತಕ್ಕಂಥ ಮಾಹಿತಿ. ಸೊ ಆ ಹಿನ್ನೆಲೆಯಲ್ಲಿ ಅವರು ಈ ಸ್ಥಳದಲ್ಲಿ ಅವರು ನಿಂತ್ಕೊಂಡು ಇವ್ರನ್ನ ಅವ್ರು ಬರ್ತಿದ್ದಾಗಲೇ ಆ ಕಡೆಯಿಂದ ಬರ್ತಿದ್ದಾಗಲೇ ಈ ಸ್ಥಳದಿಂದ ಫೈರ್ ಮಾಡುವಂಥ ಕೆಲಸವನ್ನ ಫಾರೆಸ್ಟ್ ಅಧಿಕಾರಿಗಳ ಮೇಲೆ ಮಾಡ್ತಾರೆ ಅಂತಕ್ಕಂಥದ್ದು. ಆ ಸಂದರ್ಭದಲ್ಲಿ ಇವರು ಆ ಫಾರೆಸ್ಟ್ ಅವರು ಡೌನಲ್ಲಿ ಇದ್ದದ್ರಿಂದ ಅವರು ಕೆಳಗಡೆ ಕೂತ್ಕೊಂಡು ಆ ಕಡೆಯಿಂದ ಮತ್ತೆ ಫೈರ್ನ ಮಾಡಿದಂಥ ಸಂದರ್ಭದಲ್ಲಿ ಇವರು 3 ಜನರು ಹತ್ರ ಆಗಿದ್ದಾರೆ ಈ ಸ್ಥಳದಲ್ಲಿ ಅಂತಕ್ಕಂಥದ್ದು. ಈ ಸ್ಥಳ ನಾವು ನೋಡ್ತಾ ಇದ್ದೀವಿ. ಈ ಸ್ಥಳದಲ್ಲಿ ನೋಡಿ ಕಪ್ಪು ಏನ್ ಕಲೆ ಇದೆ, ಇದು ಬ್ಲಡ್. ಅವರು ಇಲ್ಲಿ ಏನೋ ನಿಂತ್ಕೊಂಡು ಫೈರ್ ಮಾಡಿ ಇಲ್ಲೇ ನಿಂತಿದ್ದಾಗ ಅವ್ರ ಮೇಲೆ ಫೈರ್ ಆಗಿರ್ತಕ್ಕಂಥದ್ದು. ಅವ್ರ ಬ್ಲಡ್ಡೇ ಇಲ್ಲಿ ಕಾಣ್ತಾ ಇರ್ತಕ್ಕಂಥದ್ದು. ಇಷ್ಟರಲ್ಲಿ 3 ಜನ ಏನು ಡೆತ್ ಆಗ್ತಾರೆ ಅಂತಕ್ಕಂಥ ಮಾಹಿತಿ. ಇದಾದ್ಮೇಲೆ ಒಬ್ರು ಇಲ್ಲಿಂದ ಎಸ್ಕೇಪ್ ಆಗ್ತಾರೆ ಅಂತಕ್ಕಂಥದ್ದನ್ನ ಅರಣ್ಯಾಧಿಕಾರಿಗಳು ಹೇಳ್ತಾ ಇರ್ತಕ್ಕಂಥದ್ದು. ಈ ನೋಡಿ, ಸುತ್ತ ದಟ್ಟವಾದ ಅರಣ್ಯ ಪ್ರದೇಶ ಇದೆ ಇಲ್ಲಿ. ಈ ಅರಣ್ಯ ಪ್ರದೇಶದಲ್ಲಿ ಯಾರೇ ಇಲ್ಲಿ ಸುತ್ತಮುತ್ತ ಬೇಟೆ ಆಡಿದ್ರು ಕೂಡ ಈ ಎತ್ತರದ ಪ್ರದೇಶವನ್ನ ಆಯ್ಕೆ ಮಾಡ್ಕೊಳ್ತಾರೆ. ಯಾಕೆಂದ್ರೆ ಅವ್ರು ಬರೋ ಅಂತ ಜಾಗಗಳೆಲ್ಲ ಕಾಣ್ತವೆ ಅಂತ ಹೇಳಿ. ಆ ಜಾಗದಲ್ಲಿ ಬೇಟೆಗಾರರು ಇದ್ರು ಅಂತಕ್ಕಂಥದ್ದು ಅದು ಅರಣ್ಯಾಧಿಕಾರಿಗಳಿಗೆ ತಿಳಿದಿರಲಿಲ್ಲ ಅಂತಕ್ಕಂಥದ್ದನ್ನೇ ಹೇಳ್ತಾರೆ. ಆ ಸಂದರ್ಭದಲ್ಲಿ ಅವ್ರು ಬರುವಾಗ ಇವ್ರು ಏಕಾಏಕಿ ನೇರವಾಗಿ ಅವ್ರ ಮೇಲೆ ಏಕಾಏಕಿ ಇದು ಒಂದು ದಾಳಿಯನ್ನ ಮಾಡುವಂತ ಕೆಲಸವನ್ನ ಮಾಡಿದ್ರು ಅಂತಕ್ಕಂಥದ್ದು. ಆ ಸಂದರ್ಭದಲ್ಲಿ ಇವರು ಕೂಡ ಏಕಾಏಕಿ ಅವ್ರ ಎದುರು ಬೇಟೆ ಆಡಿದಾಗ ಅಂದ್ರೆ ಅವ್ರ ಮೇಲೆ ಗುಂಡಾರಿಸುವಂತ ಪ್ರಯತ್ನವನ್ನ ಮಾಡಿದಾಗ ಅವರು 3 ಜನ ಹತರಾಗಿರಿ ಅಂತಕ್ಕಂಥದ್ದನ್ನ ಏನು ನಮ್ಮ ಇಲ್ಲಿ ಅರಣ್ಯಾಧಿಕಾರಿಗಳು ಹೇಳ್ತಾ ಇದ್ದಾರೆ. ಸೊ
ನಾವು ನಾವು ನೋಡ್ತಾ ಇರ್ತಕ್ಕಂಥ ಜಾಗದಲ್ಲಿಯೇನೆ ಈ ಒಂದು ಏನು ಶೂಟೌಟ್ ಪ್ರಕರಣ ನಡೆದಿದೆ ಅಂತಕ್ಕಂಥದ್ದು. ಈ ಇಷ್ಟು ಪ್ರಕರಣವನ್ನ ಈ ಜಾಗದಲ್ಲೇನೆ ಅರಣ್ಯಾಧಿಕಾರಿಗಳು ಮತ್ತೆ ಆ ಬೇಟೆಗಾರರ ನಡುವೆ ಒಂದು ಗುಂಡಿನ ಚಕಮಕಿ ನಡೀತು ಅಂತಕ್ಕಂಥದ್ದು ಅರಣ್ಯಾಧಿಕಾರಿಗಳು ಹೇಳ್ತಕ್ಕಂಥದ್ದು. ಇಲ್ಲಿ ಇವರು ಹತ ಆದ್ಮೇಲೆ ಅಂದ್ರೆ ಇವ್ರನ್ನ ಏನ್ ಗುಂಡು ಹಾರಿಸ್ಮೇಲೆ ಇಲ್ಲಿಂದ ನಾವು ಅವ್ರನ್ನ ರವಾನೆ ಮಾಡಿದೀವಿ ಅಂತಕ್ಕಂಥದ್ದನ್ನ ಹೇಳ್ತಾರೆ. ಇವಿಷ್ಟು ಕೂಡ ಇದೊಂದು ಗುಡ್ಡ ಏನು ಕರಿಕಲ್ ಗುಡ್ಡ, ಏನು ಕರಡಿ ಗುಡ್ಡ ಇದೆ, ಕರಡಿ ಗುಡ್ಡದಲ್ಲಿ ನಡೆದಿರ್ತಕ್ಕಂಥದ್ದು. ಚಾಮರಾಜನಗರದಿಂದ ಶ್ರೀನಿವಾಸ್ ನಾಯ್ಕ್, ಪವರ್ ಟಿವಿ.